ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಗುರುವಾರ ದಿನ ಪೂಜೆ ಮಾಡಿದ್ದು ದತ್ತಾತ್ರೇಯ ದೇವರಿಗೋಸ್ಕರ ಸ್ವೀಟ್ ಮಾಡಿರೋದು. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಒಂದು ಕಡಲೆಕಾಳಷ್ಟು ಅರಿಶಿಣದ ಹುಡಿ ಹಾಕ್ಕೊಂಡಿದ್ದೀನಿ. ಇದು ದತ್ತಾತ್ರೇಯಗೆ ನೈವೇದ್ಯ ಮಾಡಲಿಕ್ಕೋಸ್ಕರ ಗೋಧಿ ಉಪಯೋಗಿಸ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇದು ಗೋಧಿ ಹಿಟ್ಟು. ಇದನ್ನ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ನಾವು ಚಪಾತಿಗೆ ಏನು ಹಿಟ್ಟು ಕಲಿಸ್ತಾವಲ್ಲ ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು. ನೋಡಿ, ಇಷ್ಟು ತೆಳುವಾಗಿ ಕಲಿಸಿದ್ದೀನಿ. ನಾವು ಹೋಳಿಗೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಕಡಿಮೆ ತೆಳುವಾಗಿ ಕಲಿಸ್ಕೋಬೇಕು. ತುಂಬ ನಾದ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾದಿಟ್ಕೊಳ್ತೀನಿ. ನೋಡಿ, ಇವಾಗ ಈ ಥರ ಕಲಸಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಹಾಕಿ ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಡ್ತೀನಿ. ನೋಡಿ, ಇನ್ನೂ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ನಾನು ಒಂದು 2-3 ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ದೆ, ಯಾಕೆಂದರೆ ಬುಕ್ ಓದ್ತಾ ಇದ್ದೆ, ಹಾಗಾಗಿ ಟೈಮ್ ಆಗಿತ್ತು. ನೋಡಿ, ಇದು ಬುಕ್ಕು ಲಾಸ್ಟ್ ಅಧ್ಯಾಯ ಇತ್ತು. ದತ್ತಾತ್ರೇಯದು ದೇವರಿಗೆ ನೈವೇದ್ಯ ಮಾಡಲಿಕ್ಕೋಸ್ಕರ ಬುಕ್ ಓದ್ತಾ ಇದ್ದೆ. ಕಲಸಿಟ್ಟು ಬುಕ್ ಓದಿ ಆದಮೇಲೆ ಹೋಳಿಗೆ ಮಾಡ್ತಾಯಿದ್ದೀನಿ. ಇದು ಗೋಧಿ ರವೆ, ಬನ್ಸಿ ರವೆ ಅಂತ ಹೇಳ್ತೀರಲ್ಲ, ಆ ರವೆನ ತೊಗೊಂಡಿದ್ದೀನಿ. 1 ಬೌಲ್ ಇದೆ ಇದು ಕೂಡ. ನೋಡಿ, ಇದು ಬನ್ಸಿ ರವೆ, ಉಪ್ಪಿಟ್ಟಿನ ರವೆ 1 ಬೌಲ್ ತೊಗೊಂಡಿದ್ದೀನಿ. ಇವಾಗ ಈ ರವೆಯನ್ನು ಸ್ವಲ್ಪ ಹುರ್ಕೊಳ್ತೀನಿ. ತುಂಬ ಉಪ್ಪಿಟ್ಟಿಗೆ ಹುರಿಯಷ್ಟೇನು ಹುರಿಯಲ್ಲ, ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ. ಹುರಿದೆ ಕೂಡ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ದೇವರಿಗೆ ಅಂಥೇಳಿ ಈ ಥರ ಹಾಕ್ಕೊಂಡಿದ್ದೀನಿ. ಮುಂಚೆ ತರಿಸಿದ್ದಿತ್ತು, ಇವಾಗ ಇನ್ನೊಂದು ಚಿಕ್ಕದೊಂದು ಪ್ಯಾಕೆಟ್ ತರಿಸಿ ಹಾಕ್ಕೊಂಡಿದ್ದೀನಿ. ಹುರಿದೆ ಕೂಡ ಹಾಗೆ ಮಾಡ್ಕೋಬೋದು ಇದನ್ನು. ನಾನಿಲ್ಲಿ ಸ್ವಲ್ಪ ತುಂಬ ಹುರ್ಕೊಳ್ಳಲ್ಲ, ಸ್ವಲ್ಪ ಹುರ್ಕೊಳ್ತೀನಿ. ನೋಡಿ, ಇವಾಗ ಹುರ್ಕೊಂಡಾಗಿದೆ. ಅದನ್ನು ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಟು ಇವಾಗ 2.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ, 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ. ಇವಾಗ ಕುದೀತಾ ಇದೆ. ಇವಾಗ ಬೇಕಾದರೆ ನೀವು ಏಲಕ್ಕಿ ಪೌಡ್ರನ್ನು ಹಾಕೋಬೋದು. ನಂಗೆ ಅಷ್ಟು ಇಷ್ಟ ಆಗಲ್ಲ ಏಲಕ್ಕಿ ಪೌಡರು, ಅದಕ್ಕೆ ಹಾಗೆ ಮಾಡ್ಕೊಳ್ತೀನಿ. ನಿಮಗೆ ಬೇಕಾಗಿದ್ದರೆ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ರಿ. ಈಗ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ತುಪ್ಪ ಹಾಕಿ ಹುರಿಯೋದ್ರಿಂದ ಅಷ್ಟೊಂದು ಗಂಟಾಗೋದಿಲ್ಲ ಏನು. ಇದು ಚೆನ್ನಾಗಿ ಬೇಯಬೇಕು. ಇದು ನೀರಲ್ಲಿ ರವೆ ಏನು ಹಾಕಿದ್ದೀವಿ, ನಾವು ಉಪ್ಪಿಟ್ಟೆಲ್ಲ ಹೇಗೆ ಬೇಯಿಸ್ಕೊಳ್ತೀವಲ್ಲ ಆ ಥರ ಚೆನ್ನಾಗಿ ಬೇಯಬೇಕಿದು. ಇವಾಗ ಮುಚ್ಚಿ ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಇದು ಕಾಯಿಸಿ ಸೋಸ್ಕೊಂಡಿರೋ ತುಪ್ಪ. ಇದು ನಾವು ಫುಲ್ಲು ಯಾವಾಗಲೂ ಜ್ಯೂಸ್ ಮಾಡ್ಕೊಳ್ತಾ ಇರ್ತೇವೆ, ಹಾಗಾಗಿ ಅದನ್ನು ಕಾಯಿಸಿ ಸೋಸಿ ತೆಗೆದಿಟ್ಕೊಂಡಿರ್ತೇವೆ. ಬೆಲ್ಲನ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟೇ ನೀರಲ್ಲಿ. ಬೆಂದಾದ್ಮೇಲೆ ಇದಕ್ಕೆ ಇವಾಗ 1 ಕಾಲಷ್ಟು ಹಾಕ್ಕೋಬೇಕು. ನಾನು ಹಾಕಿದ್ದು ಸ್ವಲ್ಪ ಕಡಿಮೆ ಆಯ್ತಿದ್ದು, ಏನು ಕಾಸು ಹಾಕ್ಕೊಂಡಿದ್ದಕ್ಕೋ ಏನೋ
ಒಂದು ಬೌಲಿಗೆ 1/4 ತುಪ್ಪ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು 1 ಬೌಲ್ ಹಾಕ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಆಗಿದೆ. ಇದು ಕರೆಕ್ಟ್ ಆಗುತ್ತೆ ಒಂದೊಂದು ಟೈಮು, ಇದು ಯಾಕೋ ಕಡಿಮೆ ಆಗಿದೆ. ಇದು ಒಂದು ಬೌಲ್ ರವೆಗೆ 1/4 ಬೌಲಷ್ಟು ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಲ್ಲಿ ಸ್ವೀಟು. ನೋಡಿ, ಬೆಲ್ಲ ಹಾಕಿದ ತಕ್ಷಣ ಮತ್ತೆ ನೀರಿನಂಗೆ ಆಯಿತು. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ನೋಡಿ, ಇವಾಗ ಆಗಿದೆ. ಇದು ಇವಾಗ ತೆಗೆದಿಟ್ಟರೆ ಆಯಿತು. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಬಿಡಬೇಕು ಅದು ಆರೋಕ್ಕೆ. ಇವಾಗ ಸ್ವಲ್ಪ ಬೀನ್ಸ್ ಇದೆ, ಅದನ್ನು ಹಾಕಿ ಪಲ್ಯ ಮಾಡೋಣ ಅಂತೇಳಿ. ಸ್ವಲ್ಪ ಅಂದರೆ ಯಾರು ಇಲ್ಲ ತಿನ್ನೋರು, ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ನಾವಿಬ್ಬರೇ ಇರೋದು, ನಾನು ಮತ್ತು ನನ್ನ ಸೊಸೆ ಅಷ್ಟೇ. ಇವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಎಲೆನ ಹಾಕ್ಕೊಂಡು ಹುರ್ಕೊಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ನೀರುಳ್ಳಿ ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪು. ಇವಾಗ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಾಗೆ ಹುರ್ಕೊಂಡು ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ, ಯಾಕಂದರೆ ನಾನು ಮಾಡ್ತಾ ಇರೋದೇ ಸ್ವಲ್ಪ. ಇದು ಕೋಸಂಬರಿಗೋಸ್ಕರ ತೊಳೆದು ನೆನೆಸಿಟ್ಟರೆ ಹೆಸರುಬೇಳೆ ಮತ್ತೊಂದು ಸಲ 2-3 ಸಲ ತೊಳ್ಕೊಬೇಕಿಲ್ಲ ಅಂದರೆ ವಿಷ ಆದಂಗೆ ಆಗುತ್ತೆ, ಅಂದರೆ ಕಹಿ ಬರುತ್ತೆ. ಸ್ವಲ್ಪ ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿದಿದ್ದು, ನೀರುಳ್ಳಿ, ಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಟಿದ್ದಾಳೆ. ಪಲ್ಯಕ್ಕೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು, ನಾನು ಹಂಗೆ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ, ಇಲ್ಲಾಂದರೆ ಒಗ್ಗರಣೆ ಆದರೂ ಹಾಕ್ಕೋಬೋದು. ಇವನ್ನೆಲ್ಲ ಹಾಕಿ ಇವಾಗ ಕೋಸಂಬರಿ ಮಾಡ್ತಾಯಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ಕೋಸಂಬರಿ ಎಲ್ಲ ತೋರಿಸಿದ್ದೀನಿ, ಪಚಡಿ ಹೇಗೆ ಮಾಡೋದು, ಕೋಸಂಬರಿ ಹೇಗೆ ಮಾಡೋದು ಅಂತೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಿಡಿಸುತ್ತೆ ಕೋಸಂಬರಿ ಎಲ್ಲ ಉಪ್ಪನ್ನು, ಫಸ್ಟೇ ಜಾಸ್ತಿ ಹಾಕ್ಕೋಬಾರ್ದು. ಇವಾಗ ಲಾಸ್ಟಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹೀಗೆ ತಿಂತಾ ಇಲ್ಲ, ಅದಕ್ಕೋಸ್ಕರ. ನೋಡಿ, ಕೋಸಂಬರಿ ರೆಡಿ ಆಯಿತು. ಇದು ಪಲ್ಯ ಕೂಡ, ಇದಕ್ಕೆ ಹಸಿ ತೆಂಗಿನಕಾಯಿ ತುರಿದು ಹಾಕಿದ್ದೀನಿ, ಅದು ವಿಡಿಯೋ ಇಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ನೀರು ಎಲ್ಲ ಬತ್ತಬೇಕು, ಹಿಂಗಬೇಕದು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ಹಸಿ ತೆಂಗಿನಕಾಯಿ ತುರಿದಿದ್ದು ಕೂಡ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹಿಂಗೋವರೆಗೂ ಹುರ್ಕೊಳ್ತೀನಿ, ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗೆಲ್ಲ ನೀರು ಹಿಂಗಿದೆ ಅದರದ್ದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಆಗಿದೆ ಇದು ಪಲ್ಯ. ಜಾಸ್ತಿ ಅಡುಗೆ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋದು ತುಂಬ ಕಷ್ಟ. ಒಬ್ಬರಿಗೆ ಇಬ್ಬರಿಗೆ ಅಡುಗೆ ಮಾಡ್ಕೊಳೋದು ತುಂಬ ಕಷ್ಟ. ಇದು ನೋಡಿ, ತುಂಬ ಒಂದು 3-4 ಗಂಟೆ ಆಯ್ತು ನಾನು ಕಲಸಿಟ್ಟು. ಇವಾಗ ಚೆನ್ನಾಗಿ ಈ ಥರ ನಾದ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಲಸಿರೋದು, ಯಾಕೆಂದರೆ ನಾನು ಆಮೇಲೆ ಮತ್ತೆ ಮೈದಾ ಹಿಟ್ಟು ಹಾಕಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಮಾಡಲಿಕ್ಕೋಸ್ಕರ ಗೋಧಿ ಹಿಟ್ಟು, ದೇವರಿಗೆ ನೈವೇದ್ಯ ಮಾಡಲಿಕ್ಕೋಸ್ಕರ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ನಿಮಗೆ ಒಂದು ಬೌಲಿಗೆ 1.5 ಇಲ್ಲಾಂದರೆ 1.25 ಬೌಲಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ನಾದ್ಕೊಳ್ತೀರೋ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ.
ನಾನು ಇದು ಅಷ್ಟೇ ಅಲ್ಲ, ನಾನು ಮೈದಾ ಹಿಟ್ಟನ್ನು ಕೂಡ ಬೇಳೆ ಹೋಳಿಗೆ ಮಾಡುವಾಗ ಇದೇ ಥರ ನಾದ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ಒಂಥರ ಪುಗ್ಗೆ ಮುಟ್ಟಿದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಬಿಸಿ ಇದೆ, ನಾನು ಇಲ್ಲಿ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊತೀನಿ. ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಒಂದು ಸ್ವಲ್ಪ ದಪ್ಪ ಇದೆ, ತುಂಬ ದಪ್ಪ ಇದೆ ರವೆ, ಇದು ಗೋಧಿ ರವೆ, ಅದಕ್ಕೋಸ್ಕರ ಈ ಥರ ನಾದ್ಕೊಳ್ತಿದ್ದೆ. ಸಣ್ಣಕ್ಕಿತ್ತು ಅಂದರೆ ಅದೇನು ಬೇಡ, ಇದೊಂದು ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ನಾದ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಿಸಿ, ಸ್ವಲ್ಪ ಬಿಸಿ ಇರೋದಕ್ಕೆ ಕೈಯೆಲ್ಲ ಎಷ್ಟು ಕೆಂಪಾಗಿದೆ ಅಂತ ಹೇಳಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ನಾನು ಒಂದು 6 ಮಾಡ್ಕೊತೀನಿ ಅಷ್ಟೇ. ಆಮೇಲೆ ಉಳಿದದ್ದನ್ನು ಮೈದಾ ಹಿಟ್ಟು ಕಲಸಿ ಅದರಲ್ಲಿ ಮಾಡ್ಕೊಳ್ತೀನಿ. ಇವಾಗ ಒಂದು 6 ಮಾಡ್ತೀನಿ. ಇವಾಗ 2 ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಫಸ್ಟ್ ಅಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೊಳ್ತೀನಿ. ತುಂಬ ಸ್ಮೂತ್ ಅಂದರೆ ಸ್ಮೂತ್, ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇಷ್ಟು ಚಿಕ್ಕದು ತಗೊಂಡಿದ್ದೀನಿ. ಇದೇನು ಬೇಗ ಹರಿಯೋದಿಲ್ಲ ಅಂದರೆ ಮಾಡುವಾಗ. ನೋಡಿ ಈ ಥರ ಇನ್ನೂ ಸಾಫ್ಟ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಒಂದು ಉಂಡೆ ತಗೊಂಡು ಈ ಥರ ಇಟ್ಕೊಂಡು ಸೇಮ್ ಹೋಳಿಗೆ ಹೇಗೆ ಮಾಡ್ತೀವೋ ಅದೇ ಥರನೇ. ಬೇಗ ಆಗುತ್ತೆ ಇದು, ಏನು ರುಬ್ಬಂಗಿಲ್ಲ, ಏನೂ ಇಲ್ಲ. ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಮೇಲೊಂದು ಕವರ್ ಇಟ್ಕೊಂಡು ಈ ಥರ ಉಜ್ಜುತ್ತಾ ಹೋದರೆ ಬೇಗ ಅಗಲಾಗುತ್ತೆ, ಅದು ದೊಡ್ಡದಾಗುತ್ತೆ. ಇಲ್ಲಿ ನಾನು ತುಂಬ ಚಿಕ್ಕದಲ್ಲ ದೊಡ್ಡದಲ್ಲ ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ತೆಗೆದ್ರೆ ಬರುತ್ತೆ. ಇವಾಗ ಇದು ಕಬ್ಬಿಣದ ಹಂಚು, ಇದು ಹೊಸದಿದು, ತುಂಬ ತೆಳುವಿದೆ. ಈಗೀಗ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಒಂದು 3-4 ಸಲ ಏನಾದರೂ ಯೂಸ್ ಮಾಡಿದ್ದೇನೆ ಅಷ್ಟೇ ಇದನ್ನು. ಇದಕ್ಕೆ ಇವಾಗ ಎಣ್ಣೆ ಹಚ್ಕೋಬೇಕು. ಕಬ್ಬಿಣದ ಹಂಚಿಗೆ ಎಣ್ಣೆ ಬೇಕೇ ಬೇಕು ಏನು ಮಾಡಿದ್ರೂ. ನೋಡಿ ಎಣ್ಣೆ ಸವರ್ಕೊಂಡು ಅದು ಹೋಳಿಗೆ ಹಾಕಿ ಮತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ತಿರ್ಸಿ ಹಾಕಿದ ವೀಡಿಯೋ, ಒಂದೊಂದು ಸಲ ನನ್ನ ವೀಡಿಯೋ ಏನಾಗ್ತೈತಿ ಅಂತ ನನಗೆ ಗೊತ್ತಾಗೋದಿಲ್ಲ. ತಿರುಗಿಸಿ ಹಾಕಿದ್ದೀನಿ. ತಿರುಗಿಸಿ ಹಾಕಿ ಮೇಲ್ಗಡೆ ಕೂಡ ಎಣ್ಣೆ ಹಚ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದು ಅಷ್ಟೇ. ನಾನು ಹೆಚ್ಚು ಹೋಳಿಗೆ ಮಾಡುವಾಗ ಈ ಥರ ಎಲ್ಲ ಯೂಸ್ ಮಾಡಲ್ಲ, ಕೈಯಿಂದನೇ ತಿರ್ಸಾಕಿ ಅಭ್ಯಾಸ ನನಗೆ. ಇದು ಹೊಸ ಹಂಚು ಬೇರೆ ಮತ್ತು ತುಂಬ ದಪ್ಪ ಏನಿಲ್ಲ, ಸ್ವಲ್ಪ ತೆಳುವಿದೆ. ತುಂಬ ತೆಳುವಲ್ಲ, ಸ್ವಲ್ಪ ತೆಳುವಿದೆ. 2 ಸೈಡು ಸಹ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ತೀನಿ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೂ ಒಂದು ಕೂಡ ಹಾಕ್ಕೊಳ್ತೀನಿ. ಎಷ್ಟು ಮಾಡಿದರೂ ಕಬ್ಬಿಣದ ಹಂಚಿಗೆ ಮತ್ತೆ ಮತ್ತೆ ಎಣ್ಣೆ ಹಚ್ತಾನೇ ಇರಬೇಕು. ತುಂಬ ದಪ್ಪ ಇತ್ತು ಅಂದರೆ ಅದರ ಅವಶ್ಯಕತೆ ಇರಲ್ಲ, ಒಂದು ಸಲ ಹಚ್ಚಿದ್ರೆ ಸಾಕು ಅನಿಸುತ್ತೆ. ಇದು ತುಂಬ ತೆಳುವು ಇಲ್ಲ, ಒಂದು ಸ್ವಲ್ಪ ತೆಳುವಿದೆ ಅಷ್ಟೇ. ಈಗ ಲಾಸ್ಟಲ್ಲೊಂದು ನೋಡಿ ಎಷ್ಟು ಚಿಕ್ಕದು ತೊಗೊಂಡಿದ್ದೀನಿ ನಾನು ಕಣಕನ. ಇವಾಗ ಒಂದು ಲಾಸ್ಟಿಂದಿದ್ದು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ.
ಈ ಥರ ಸೇಮ್ ನೀವು ಹೋಳಿಗೆಗೆಲ್ಲ ಹೇಗೆ ಮಾಡ್ತೀರೋ ಹಾಗೆ ಮಾಡಿಕೊಂಡು ಇದು ಕವರಿಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ ಸ್ವಲ್ಪ ಅಗಲ ಮಾಡ್ಕೋಬೇಕು. ಇವಾಗ ಆಯ್ತು ಇದು ಲಾಸ್ಟಿಂದು. ಇನ್ನು ಉಳ್ಕಿದ್ದು ಸ್ವಲ್ಪ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಅದರಲ್ಲಿ ಮಾಡ್ತೀನಿ. ಇವಾಗೇ ಮಾಡಲ್ಲ, ಸಂಜೆ ಮಾಡ್ತೀನಿ. ನೋಡಿ ಎಷ್ಟು ಬೇಗ ಆಗುತ್ತೆ. ಇದು ದತ್ತಾತ್ರೇಯ ದೇವರಿಗೆ ಅಂಥೇಳಿ ಮಾಡಿರೋದು. ಅಕ್ಕಿದೇನು ಮಾಡಲ್ಲ, ಗೋಧಿಯಿಂದ ಮಾಡ್ತಾಯಿದ್ದೀನಿ. ಬರೀ ಹೋಳಿಗೆ ಅಷ್ಟೇ, ಕೋಸಂಬರಿ ಮತ್ತು ಪಲ್ಯ ಅಷ್ಟೇ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಎಣ್ಣೆ ಹಚ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ. ಬೇಗ ಮಾಡ್ಕೊಳ್ಬೋದು ಅಷ್ಟೇ. ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆನಾದರೂ ಹಾಕೋಬೋದು, ತುಪ್ಪ ಕೂಡ ಹಾಕೋಬೋದು. ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಂಚು ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಮತ್ತೆ ಚೆನ್ನಾಗುತ್ತೆ. ಎರಡು ಕಡೆ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡು ಕಡೆ ಸಹ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಬೆಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟ್ ಮಾಡ್ಕೋಬೋದು, ಬೇಗನೆ ಆಗ್ತೈತೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಹೇಳಿ ತಿಳಿಸಿ. ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೂ ಕೂಡ. ಬೇಗ ಮಾಡ್ಕೋಬೋದು ಅರ್ಜೆಂಟಲ್ಲಿ.